ಈ ಥರ ಪುಡಿ ಆಗಬೇಕು ನೋಡಿ. ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಹೀಗೆ ಎಣ್ಣೆ ಹಾಕಿ ಕಲಸಿ ಇದನ್ನು ಸೇವಿಸಬೇಕು, ಒಳ್ಳೆ ಮಜಾ ಇರ್ತದೆ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಉಂಟಲ್ಲ ತುಂಬಾ ಕರಿಬೇವಾಗಿದೆ, ಫ್ರೆಶ್ ಆದ ಕರಿಬೇವು ನೋಡಿ. ಈ ಕರಿಬೇವನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಒಳ್ಳೆ ಚಟ್ನಿ ಪುಡಿ ಮಾಡಿ ತೋರಿಸ್ತೇನೆ. ತುಂಬಾ ಹೆಲ್ದಿಯಾದ ರೆಸಿಪಿ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ಉಂಟಲ್ಲ ಕರಿಬೇವನ್ನು ಚೆನ್ನಾಗಿ ತೊಗೊಂಡು ಬಂದಿದ್ದೇನೆ. ಅದನ್ನು ಈಗ ಒಣಗಿಸ್ತೇನೆ. ಇದನ್ನು ಹಾಗೆ ಡ್ರೈ ಆಗಿ ರೋಸ್ಟ್ ಕೂಡ ಮಾಡ್ಕೋಬೋದು, ಅಥವಾ ಸ್ವಲ್ಪ ಒಣಗಿಸಿ ರೋಸ್ಟ್ ಕೂಡ ಮಾಡ್ಕೋಬೋದು. ಒಣಗಿಸಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ. ಈ ಥರ ಫುಲ್ ಚೆನ್ನಾಗಿ ಕೈಯಲ್ಲಿ ಬಿಡಿಸಿಕೊಳ್ಳುವ, ಆವಾಗ ಬೇಗ ಒಣಗ್ತದೆ. 1 ಗಂಟೆ ಬಿಸಿಲಿಗೆ ಒಣಗಿಸಿದರೆ ಸಾಕು. ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಯಿತು. ಇವಾಗ ಅದನ್ನು ಸ್ವಲ್ಪ ರೋಸ್ಟ್ ಮಾಡುವ. ನಾವು ಒಣಗಿಸಿದ ಮೇಲೆ ತುಂಬ ರೋಸ್ಟ್ ಮಾಡುವ ಅಗತ್ಯ ಇರುವುದಿಲ್ಲ. ಕರಿಬೇವಿನ ಚಟ್ನಿ ಪುಡಿಗೆ ಉಂಟಲ್ಲ, ಇಷ್ಟು ಕರಿಬೇವು ಆದರೂ ತಗೋಬೇಕು. ಯಾಕಂತ ಹೇಳಿದ್ರೆ ಇಷ್ಟು ತಗೊಂಡ್ರೆ ಅದು ಸ್ವಲ್ಪ ಆಗ್ತದೆ. ಡ್ರೈ ಆಗಿ ರೋಸ್ಟ್ ಮಾಡಲಿಕ್ಕೆ ಇರೋದು, ಎಣ್ಣೆ ಗಿಣ್ಣೆಲ್ಲ ಏನು ಹಾಕಲಿಕ್ಕಿಲ್ಲ. ಕರಿಬೇವು ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಈ ಕಣ್ಣಿನ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು. 3 ರಿಂದ 4 ನಿಮಿಷ ಉಂಟಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು. ಗರಗರ ಸೌಂಡ್ ಬರೋದು ಅಂದ್ಕೊಂಡ್ರೆ ಇದನ್ನು ಹಾಗೆ ಫ್ರೈ ಮಾಡಬೇಕು. ಇದು ಎಷ್ಟು ಫ್ರೈ ಆಗಬೇಕಂತ ಹೇಳಿದರೆ ಗರಗರ ಸೌಂಡ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಕೈಯಲ್ಲಿ ಹಿಡಿದು ಪುಡಿ ಮಾಡುವಾಗ ಪುಡಿ ಆಗಬೇಕು ನೋಡಿ. ಈ ಥರ ಪುಡಿ ಆಗಬೇಕು ನೋಡಿ. ಇನ್ನು ಅದೇ ಪಾನಿಗೆ ನಾನು 3/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆಯನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ಇದಕ್ಕೆ ಇವಾಗ ನಾನು ಉದ್ದಿನಬೇಳೆ ಹಾಕೋತೇನೆ. ಉದ್ದಿನಬೇಳೆ 2 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಎಲ್ಲ ಕೂಡ ಸ್ವಲ್ಪ ಕೆಂಪಾಗಿ ಫ್ರೈ ಆಗೋ ತನಕ ನಾವು ಇದನ್ನು ಹುರಿಬೇಕು. ಒಂದು 4 ರಿಂದ 5 ಬ್ಯಾಡಗಿ ಮೆಣಸನ್ನು ಹುರ್ಕೋತೇನೆ. ಸ್ವಲ್ಪ ಖಾರಕ್ಕೆ ಬೇಕಾಗಿ ಹಾಕುವಂಥದ್ದು. ಸ್ವಲ್ಪ ಖಾರಕ್ಕೆ ಮತ್ತು ಕಲರಿಗೆ ಬೇಕಾಗಿ ಇದನ್ನು ಹಾಕೋತೇವೆ ನಾವು. 1 ಇಂಚ್ ಆಗುವಷ್ಟು ಹುಣಸೆಹಣ್ಣು, ಅದನ್ನು ಕೂಡ ಇವಾಗ ಒಟ್ಟಿಗೆ ಫ್ರೈ ಮಾಡಿಕೊಳ್ಳುವ. ಇನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳುವ. ಫಸ್ಟಿಗೆ ನಾವು ಕರಿಬೇವನ್ನು ಹಾಕೊಳ್ಳುವ, ಮತ್ತು ನಾವು ಹುರಿದಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಮೆಣಸು ಮತ್ತು ಹುಣಸೆ ಹುಳಿಯನ್ನು ಕೂಡ ಕರಿಬೇವು ಹಾಕಿದ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಇಂಗಿನ ಪೌಡ್ರನ್ನು ಕೂಡ ಹಾಕ್ಕೊಳ್ತೇನೆ. ಇಂಗಿನ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಇವಾಗ ಇಷ್ಟನ್ನು ಒಟ್ಟಿಗೆ ನಾವು ಪುಡಿ ಮಾಡಿಕೊಳ್ಳುವ. ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇಷ್ಟು ಪೌಡರ್ ಥರ ನಾವು ಮಾಡ್ಕೋಬೇಕು. ಹೀಗೆ ಎಣ್ಣೆ ಹಾಕಿ ಕಲಸಿ ಇದನ್ನು ಸೇವಿಸಬೇಕು, ಒಳ್ಳೆ ಮಜಾ ಇರ್ತದೆ. ಇದನ್ನು ಈ ಥರ ಎಣ್ಣೆಯಲ್ಲಿ ಕಲಸಬೇಕು. ಕಲಸಿ ಅನ್ನದ ಜೊತೆಗೆ, ಚಪಾತಿ, ದೋಸೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ನೋಡಿ. ಚಟ್ನಿ ಎಲ್ಲ ನಮಗೆ ಉಂಟಲ್ಲ ದೋಸೆಗೆ ಮಾಡಲಿಕ್ಕೆ ಗಡಿಬಿಡಿ ಆಗ್ತದೆ ಅಂತ ಹೇಳಿದರೆ ಈ ಥರ ಒಂದು ಚಟ್ನಿ ಪುಡಿ ಮಾಡಿಕೊಂಡು ಮನೆಯಲ್ಲಿ ರೆಡಿ ಇಟ್ಟರೆ ಯಾವಾಗ ಬೇಕು ಆವಾಗ ದೋಸೆ ಮಾಡಿಕೊಂಡು ಈ ಚಟ್ನಿ ಪುಡಿಯಲ್ಲಿ ದೋಸೆಯನ್ನು ಆರಾಮಾಗಿ ಸೇವಿಸ್ಬೋದು. ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ಕರಿಬೇವಿನ ಚಟ್ನಿ ಪುಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.